ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ವಿಜೃಂಭಣೆಯಿಂದ ನಡೆದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವ. ಮಾಗಡಿ ತಾಲೂಕಿನ ವೀರೇಗೌಡನದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ರಥೋತ್ಸವ ಶನಿವಾರ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ರುದ್ರಾಭಿಷೇಕ, ರಥಾಂಗ ಹೋಮ, ವಿಶೇಷ ಅಲಂಕಾರ, ಭಕ್ತ ಮಂಡಳಿಯವರಿಂದ ಭಕ್ತಾದಿಗಳಿಗೆ ದಾಸೋಹ ಹಾಗೂ ಸೇವಾಕರ್ತರು ಪಾನಕ ಮಜ್ಜಿಗೆ ಹಾಗೂ ಕೋಸುಂಬರಿಯನ್ನ ವಿತರಣೆ ಮಾಡಿದರು. ಇದೇ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯ ಶಿವಕುಮಾರ್ ಮಾತನಾಡಿ, 200 ವರ್ಷಗಳ ಇತಿಹಾಸವಿರುವ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯವನ್ನ ನೂತನವಾಗಿ ಜೀರ್ಣೋದ್ಧಾರ ಮಾಡುತ್ತಿದ್ದು, ಸದ್ಭಕ್ತರು ತಮ್ಮ ತನು ಮನ ಧನದ ಮೂಲಕ ಸ್ವಾಮಿಯ ಸೇವಾ ಕಾರ್ಯಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ರಥೋತ್ಸವದ ವೇಳೆ ಭಕ್ತಾದಿಗಳು ಬಾಳೆಹಣ್ಣು ದವನವನ್ನ ಎಸೆದು ತಮ್ಮ ಇಷ್ಟಾರ್ಥವನ್ನ ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಂಡರೆ, ಇನ್ನು ಕೆಲವರು ಬಾಳೆಹಣ್ಣಿನ ಮೇಲೆ ಚಲನಚಿತ್ರ ನಟ ದರ್ಶನ್ ಬಿಡುಗಡೆಗೊಳಿಸುವಂತೆ ಮತ್ತು ಆರ್ಸಿಬಿ ತಂಡಕ್ಕೆ ಜಯವಾಗಲಿ ಎಂದು ಬರೆದುಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದುದು ವಿಶೇಷವಾಗಿತ್ತು. ಇನ್ನು ಪಾನಕ ಮಜ್ಜಿಗೆ ವಿತರಣೆಯನ್ನ ಪಿಜಿ ದೊಡ್ಡಿ ಹೋಟೆಲ್ ರುದ್ರಯ್ಯನವರ ಕುಟುಂಬದಿಂದ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆನಂದ್, ಸತ್ಯಪ್ಪ, ಸಿದ್ದಲಿಂಗ ಪ್ರಸಾದ್, ಪರಶಿವಮೂರ್ತಿ, ಜಯಣ್ಣ, ಸಚ್ಚಿದಾನಂದ ಮೂರ್ತಿ, ಶೋಭಕುಮಾರ್, ನಿರಂಜನಮೂರ್ತಿ, ಶಿವಪ್ರಕಾಶ್, ಜಗದೀಶ್, ಶಶಿಕುಮಾರ್, ಲೋಕೇಶ್, ರುದ್ರೇಶ್, ಕಿರಣ್, ಬಸವರಾಜ್, ವೇದಮೂರ್ತಿ, ಚಂದ್ರಶೇಖರ್, ಅರುಣ್, ನಾಗರಾಜು, ಮಹೇಶ್, ಮಧುಗಜ, ಮನು, ನಂಜುಂಡಸ್ವಾಮಿ, ಜಯದೇವ್, ಮಂಜು, ಸುನಿಲ್, ಶಿವು, ಜಯಂತ್, ನಾಗೇಶ್, ಸಿದ್ದು, ದರ್ಶನ್, ದೀಪು, ವೀರಭದ್ರಸ್ವಾಮಿ ಸೇರಿದಂತೆ ಅನೇಕ ಭಕ್ತಾದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಂದ್ರಮೌಳೇಶ್ವರ ರಥೋತ್ಸವ ಯಾವ ಊರಲ್ಲಿ? ಪ್ರತಿ ವರ್ಷ ಪುಷ್ಯ ನಕ್ಷತ್ರದಲ್ಲಿ ನಡೆಯುವಂಥ ರಥೋತ್ಸವ ಇದು. ಒಂದು ವಾರ ನಡೆಯುತ್ತಿದ್ದು. ಒಂದು ವಾರದಲ್ಲಿ ಏನಂದರೆ ಮೊದಲನೇ ದಿನ ಧ್ವಜಾರೋಹಣ, ಧಾರೆ ಮುಹೂರ್ತ ಅಂದರೆ ಧಾರೆ ಮುಹೂರ್ತ, ಜೊತೆಗೆ ರಥೋತ್ಸವ, ನಂದಿ ಉತ್ಸವ, ಅಶ್ವಾರೋಹಣ, ಉಯ್ಯಾಲೆ ಉತ್ಸವ, ತೀರ್ಥಸ್ಥಾನ, ಹೀಗೆ ಈ ರೀತಿಯಾದಂಥ 6-7 ದಿನದ್ದು ಹಬ್ಬ ಇದು. ಇಡೀ ಊರು ಸುತ್ತಮುತ್ತ ಗ್ರಾಮದವರೆಲ್ಲ ಸೇರಿ ಒಂದು 1000 ಜನ ಸೇರಿ ನಡೆಯುವಂಥ ಹಬ್ಬ. ಪ್ರತಿ ವರ್ಷ ಐತಿಹಾಸಿಕವಾಗಿ ನಡೆಯುತ್ತೆ ಸರ್. ಈ ದೇವಾಲಯದ ವಿಶೇಷತೆ ಏನು ಸರ್? ಇದು 160 ವರ್ಷ ಆಗಿದೆ ದೇವಾಲಯಕ್ಕೆ. ಇತಿಹಾಸ ಚೋಳರು ಕಾಲದಂಥ ದೇವಸ್ಥಾನ ಇದು. ಅವತ್ತಿಂದ ಇವತ್ತಿನವರೆಗೂ ರಥೋತ್ಸವ ನಡ್ಕೊಂತ ಬರ್ತಿದೆ. ದೇವಾಲಯದ ಜೀರ್ಣೋದ್ಧಾರದ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ತಾವು? ಜೀರ್ಣೋದ್ಧಾರ ಅಂದ್ರೆ ಆಲ್ರೆಡಿ ಒಂದು 4ನೇ ತಲೆಮಾರಿನವರು ದೇವಸ್ಥಾನ ಕಟ್ಟಿರುವಂಥದ್ದು ಇದು. ಈಗ ಯಥಾಸ್ಥಿತಿ ಹಾಳಾಗಿರೋ ಅಂತ ಕಾಣ್ತಿದೆ. ಏನಾದ್ರು ಅಭಿವೃದ್ಧಿಗೆ ಅದನ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದೊಂದು ಇದೆ. ಈ ದಿನ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್? ಈ ಹಿಂದೆ ಇವತ್ತು ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ರಥೋತ್ಸವ ಆದಮೇಲೆ ರಥಾಂಗ ಹೋಮ, ಹೀಗೆ ಒಂದು 5-6 ರೀತಿಯ ಒಂದು ಉತ್ಸವಗಳನ್ನ ಮಾಡ್ತೀರಿ. ಈಗ ಬರೋ ಅಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್? ಅಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆ ಬರಬೇಕು, ಜೊತೆಗೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬೇಕು ಅಂತ. ಆರತಿ ಎಲ್ಲ ಮಾಡ್ತಾರೆ ಇಲ್ಲಿ? ಹೌದು, ಊರು ಪೂರ್ತಿ ಆರತಿ ಮಾಡ್ತಾರೆ. ರಥೋತ್ಸವ ಎಲ್ಲ ಊರು ಗ್ರಾಮ? ಹೌದು, ಗ್ರಾಮದಲ್ಲೆಲ್ಲ ಸೇರಿ ಮಾಡ್ತಾರೆ. ತಮ್ಮ ಹೆಸರು ಸರ್? ಶಿವಕುಮಾರ್. ದೇವಸ್ಥಾನ ಕಟ್ಟು ಸುಮಾರು 160 ವರ್ಷದಿಂದ 170 ವರ್ಷ ಮುಗಿದಿದೆ. ಇದು 4ನೇ ತಲೆಮಾರಿಂದ ಪೂಜೆ ನಡೆದು ಬರ್ತಾ ಇರೋದು. ಇದು ಒಂದು ವಾರ ನಡೆಯುತ್ತೆ. ಪುನರ್ವಸು ನಕ್ಷತ್ರದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಪ್ರಮಾಣಗಳಿಗೆ ಧಾರೆ ಮುಹೂರ್ತ, ಪುಷ್ಯ ನಕ್ಷತ್ರದಲ್ಲಿ ರಥೋತ್ಸವದಿಂದ ಬೆಳಗ್ಗೆ ಒಂದು ರುದ್ರಾಭಿಷೇಕ, ನಂತರ ರಥಾಂಗ ಹೋಮ, ನಂತರ 3 ಸುತ್ತ ಆರತಿ ಕರ್ಕೊಂಡು ದೇವರನ್ನ ಬಂದು ರಥೋತ್ಸವದಲ್ಲಿ ಕೂಡಿಸಿ ದೇವಸ್ಥಾನ ಸುತ್ತ ರಥ ಎಳಿತೀವಿ. ಇವತ್ತು ರಾತ್ರಿಗೆ ರಥೋತ್ಸವ ಮುಗಿದ ಮೇಲೆ ದೇವರು ನಂದಿ ಉತ್ಸವಕ್ಕೆ ಹೋಗುತ್ತೆ. ನಾಳೆ ಕುದುರೆ ಉತ್ಸವ, ಅಶ್ವಾರೋಹಣ ಅಂತ. ಅಶ್ವಾರೋಹಣ ಆದ ಬೆಳಗ್ಗೆಗೆ ತೀರ್ಥಸ್ನಾನ, ಅದು ಪೂರ್ತಿ ಅದು ಹೋಗ್ಲಿ ಊರು ಸುತ್ತ ಹೋಗ್ಲಿ ಮಾಡಿ ನಂತರ ದೇವ್ರನ್ನ ಮಡ್ಲಕ್ಕಿಗೆ ಕರ್ಕೊಂಡ್ಬರ್ತಾರೆ. ಮಡ್ಲಕ್ಕಿ ಕರ್ಕೊಂಡ್ಬಂದು ಧ್ವಜ ಅಡಿ ಬಿಡಿಸಿದ ಮೇಲೆ ರಾತ್ರಿ ಪಾಲಕಿ ಆಗುತ್ತೆ. ಅದನ್ನು ಮಾರನೇ ದಿನ ಉಯ್ಯಾಲಾಸುವಿಗೆ ಸಂಪನ್ನ ಆಗುತ್ತೆ ದೇವಸ್ಥಾನ. ಪ್ರತಿ ವರ್ಷ ಪ್ರತಿ ವರ್ಷನೇ ಇಷ್ಟು ದಿವಸ ನಡೆಯುತ್ತೆ. ಭಕ್ತಾದಿಗಳೆಲ್ಲ ತುಂಬ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದು ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ಆಚರಣೆ ಮಾಡಿದ್ದೀರಿ.
ಚಂದ್ರಮೌಳಿಗೆ ಸ್ವಾಮಿದು ಬ್ರಹ್ಮರಥೋತ್ಸವ ಇತ್ತು. ಅದು ಪರವಾಗಿ ನಾವು ಇವತ್ತು ಪಾನಕ ಮದುವೆ ವಿಚಾರಿಸ್ತೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಶ್ರೀರಾಮ ಗ್ರಾಮಸ್ಥರಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯವಾಗಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ ದೇವರು. ಎಲ್ಲ ಹಿಂಗೆ ಪಾನಕ ಮುಗಿಸ್ಕೊಳ್ಳೋರಿಗೆ ದೇವರು ಎಲ್ಲರಿಗೂ ಒಳ್ಳೆ ಆಯುಷ್ಯವಾಗಿ ಮುಂದುವರ್ಕೊಂಡಿದೆ. ಒಟ್ಟು ರುದ್ರಪ್ಪರ ಮತ್ತು ಮಕ್ಕಳ ಕುಟುಂಬದವರಿಂದ ನಾವು ಇದನ್ನ ಸುಮಾರು ಒಂದು ವರ್ಷಗಳಿಂದ ಹೀಗೆ ಮುಗಿಸ್ಕೊಂಡು ಬರ್ತಾನೆ ಇದ್ದೀವಿ. ಹಿಂಗೆ ಕೊಡ್ತಾರೆ, ನಾವು ಹಿಂಗೆ ಮಾಡ್ತಾ ಇರ್ತೀರಿ. ಪ್ರತಿ ವರ್ಷನೂ ಮಾಡ್ತಾ ಇದ್ದೀರಾ? ಹಾಂ ಅಂದರೆ ರಥೋತ್ಸವ ದಿವಸ ಈ ರೀತಿ ಮಾಡ್ತೀರಿ. ಈ ವರ್ಷ ಬ್ರಹ್ಮರಥ ಯಾವ ಚಂದ್ರಮೌಳೇಶ್ವರ ಸ್ವಾಮಿ ಬ್ರಹ್ಮರಥ ಅವನ್ನ ನಾವು ಈ ಥರ ಅರವಣಿಗೆ ಇದು ಮಾಡ್ತೀವಿ. ಪಾನಕ ಕೋಸಂಬರಿ ವಿತರಣೆ ಮಾಡಿ. ಯಾರೇ ಸಲ ಕೇಳಿದ್ರು ನಾವು ಮಾಡಬೇಕು ಖುಷಿ ಮಾಡ್ತೀವಿ. ಹೌದಾ? ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದೀರಿ. ಒಳ್ಳೇದಾಗಲಿ ಸರ್. ಅದು ತಮ್ಮ ಹೆಸರು ಸರ್? ಸತ್ಯಾನಮೂರ್ತಿ ಅಂತ ಈ ರುದ್ರಪ್ಪ ಮತ್ತು ಮಕ್ಕಳು ಒಟ್ಟು ರುದ್ರಪ್ಪ ಮತ್ತು ಕುಟುಂಬದಿಂದ ಮಾಡ್ತೀವಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.